ದೇಶ ಮತ್ತು ರಾಜ್ಯ ರಾಜಕೀಯದಲ್ಲಿ ಅನಿಶ್ಚಿತತೆ ಹಾಗೂ ಆಪತ್ತು ಕಾದಿದೆ ಅಂತ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಮಳೆಯಿಂದ ಅನಾಹುತ ಇನ್ನೂ ಅಧಿಕವಾಗಲಿದ್ದು ಶ್ರೀಮಂತರಿಗೆ ಆಪತ್ತು ಕಾದಿದೆ ಅಂತ ಎಚ್ಚರಿಸಿದ್ದಾರೆ. ಈ ಬಾರಿ ಹಿಮಾಲಯಕ್ಕೆ ಆಪತ್ತು ಕಾದಿದ್ದು ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ, ಚೀನಾ ಮೊದಲಾದ ರಾಷ್ಟ್ರಗಳಲ್ಲಿ ಭೂಕಂಪ ಹೆಚ್ಚಾಗಲಿದೆ. ಇನ್ನು ಮುಂದೆ ನಡೆಯುವಂತಹ ಚುನಾವಣಾ ಫಲಿತಾಂಶ ಅತಂತ್ರವಾಗಲಿದೆ. ಈ ಹಿಂದೆ ಕೇಂದ್ರ ಸರ್ಕಾರ ಉನ್ನತಿಗೆ ಹೋದರೂ ಹಿನ್ನಡೆಯಾಗಲಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಬಿಹಾರ ಚುನಾವಣೆಯಲ್ಲಿ ಸೋಲಾಯಿತು ಅಂತಲೂ ಹೇಳಿದ್ದಾರೆ. ಗೌರಿ ಶಂಕರ ಶಿಖರ ಶಿವಶಿವ ಎಂದಿತ್ತು, ದರೆಯಂಗನೆ ಪಚ್ಚ ಹಸಿಟ್ಟು ನಲಿದಾಳು. ಮೂರನೇದು ಅರಸೊತ್ತಿಗೆ ಮತ್ತು ಭಾರೀ ಶ್ರೀಮಂತರಿಗೆ ಬರಸು ಹೊಡೆದೀತು. ಗೌರಿ ಶಂಕರ ಶಿಖರ ಬೆಳೆದಿದ್ದು ಬಿಹಾರ ಎಲೆಕ್ಷನ್ನು, ಗುಜರಾತ್ ಎಲೆಕ್ಷನ್ನು, ಆಮೇಲೆ ಈ ತಾಪಮಾನ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಗೌರಿ ಶಂಕರಿಗೆ ಅಪಾಯ ಆಗ್ತದೆ ಸತಿ ಹಿಮಾಲಯಕ್ಕೆ. ಸುತ್ತಮುತ್ತ ಚೀನಾ ಆಗಲಿ, ಪಾಕಿಸ್ತಾನ ಆಗಲಿ, ಉತ್ತರ ದೇಶದಲ್ಲಾಗಲಿ ಭೂಕಂಪ ಆಗ್ತದೆ. ವಿಪರೀತ ಮಳೆ ವೃದ್ಧಿಗಳು ಉಚ್ಚರಿತವೆ. ಈ ಇನ್ನೂ ಮಳೆ ಜಾಸ್ತಿ ಆಗ್ತದೆ. ಈ ಮಳೆಯಿಂದಲೂ ಅನಾಹುತಗಳು ಆಗ್ತಾ ಇದ್ದಾವೆ. ಅರಸೊತ್ತಿಗೆ ಅಂದರೆ ರಾಜ್ಯಭಾರ ಮತ್ತು ಭಾರೀ ಶ್ರೀಮಂತರಿಗೆ ಈ ವರ್ಷ ಭಾಳ ಶ್ರೀಮಂತರಿಗೆ ತೊಂದರೆ ಇದೆ. ವಿಶೇಷವಾಗಿರ್ತಕ್ಕಂಥ ಆಪತ್ತು ಕಾದಿದೆ, ರಾಜಕೀಯದಲ್ಲೂ ಕಾದಿದೆ. ಅದು ಬರಸಿಡಿಲು ಅಂತಂದರೆ ಅನಿಶ್ಚಿತ ಘಟನೆ ಉಂಟಾಗ್ತವೆ. ಅರಸೊತ್ತಿಗೆ ಅಂದರೆ ಅರಮನೆಗೂ ಬರ್ತದೆ, ಪ್ಯಾಲೇಸ್ ಮೈಸೂರಲ್ಲಿ ಬರ್ತದೆ, ರಾಜಕಾರಣಕ್ಕೂ ಬರ್ತದೆ.